ಇದು ದುರಂತ. ಇದು ಇನ್ನು ಬೆಳಿಬೇಕಾದ ಮಕ್ಕಳು ಇವತ್ತು ನೋಡಿ ಸೋಷಿಯಲ್ ಮೀಡಿಯಾಕ್ಕೆ ಎಷ್ಟು ಮಕ್ಕಳು ಒಗ್ಗು ಹೋಗ್ತಾ ಇದೆ, ಇದು ಸಾಕ್ಷಿಯಾಗಿರುವಂಥದ್ದು. ಇವತ್ತು ಕ್ರಿಕೆಟು ಸಿನಿಮಾ ಅನ್ನುವಂಥದ್ದು ಮುಖ್ಯ ಅಲ್ಲ ಅವ್ರಿಗೆ, ಅವರ ಶಿಕ್ಷಣ ಅನ್ನುವಂಥದ್ದು ಮುಖ್ಯ, ಅವರ ಭವಿಷ್ಯ ರೂಪಿಸ್ಕೊಳ್ಬೇಕಾದ ಇರಲಿ. ಕ್ರಿಕೆಟ್ ನೋಡಲಿ ಬೇಡ ಅನ್ನೋದಿಲ್ಲ, ಸಿನಿಮಾ ನೋಡಲಿ ಬೇಡ ಆದರೆ ಅದಕ್ಕೊಂದು ಮಿತಿ ಇರಬೇಕು. ಅದಕ್ಕೆ ಇಂಥ ಜನಸಂದಣಿಲಿದ್ದಾಗ ಮಕ್ಕಳುಗಳಾಗಲಿ ಹೋಗಬಾರ್ದು. ಯಾವುದೇ ಕಾರಣದಿಂದ ನಾವು ನಿಮ್ಗೆ ಅದೇನೇ ಅಬ್ರಹಾಂ ಲಿಂಕನ್ ಹೇಳ್ತಾನೆ ಒಂದು ಮಾತನ್ನು ಮಕ್ಕಳಿಗೆ, ಅವ್ನ ಗುರುಗಳಿಗೆ ಪತ್ರ ಬರೆದಾಗ ಜನಸಂದಣಿ ಇದ್ದಾಗ ದೂರ ಇರೋದು ಕಲಿಸ್ಕೊಳ್ಳಿ ಅವನಿಗೆ ಅಂತ ಪಾಠ ಅವನು ಬಹಳಷ್ಟು ಲಿಂಕನ್ ಪತ್ರನೇ ಒಂದಿದೆ, ಅಬ್ರಹಾಂ ಲಿಂಕನ್ ಪತ್ರ ಇದೆ, ಅದರೊಳಗೆ ಆ ವಿಚಾರನ ಒಂದು ಬರ್ದವನು, ಒಂದು ಪಾಯಿಂಟ್ ಬರ್ದವನೆ. ಹಾಗೆ ಇವತ್ತು ಮಕ್ಕಳು ಅಂಥವಕ್ಕೆಲ್ಲ ದೂರ ಇರಬೇಕಂಥದ್ರಿಂದ ಕರೆದು, ಯಾಕೆಂದರೆ ಅವ್ರ ಭವಿಷ್ಯ ರೂಪಿಸಬೇಕಾಗಿರುವಂಥ ಮಕ್ಕಳವರು. ಇವತ್ತು ನೋಡಿ ಅವ್ರ ತಂದೆ ತಾಯಿಗಳಿಗೆ ಒಬ್ಬೊಬ್ಬರೇ ಮಕ್ಕಳು ಪೇರೆಂಟ್ಸ್ ಇರ್ತಾರೆ. ನೀವು ಕೋಟಿ ಕೊಟ್ಟರು ಮಗು ತರೋಕ್ಕಾಗಲ್ಲ, ಇವತ್ತು ಜೀವ ತರೋಕ್ಕಾಗತ್ತಾ? ಜೀವ ಹೊಟ್ಟೋಯ್ತು. ಆದ್ರಂತಹ ದುರಂತ ಆಗಬಾರ್ದು. ಇದು ಯಾರ ವೈಫಲ್ಯ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಇಂಥ ದುರಂತಗಳಾಗಬಾರ್ದು, ಸಾವು ನೋವು ಆಗಬಾರ್ದು. ಯಾವುದೇ ಆದರೂ ವ್ಯವಸ್ಥಿತವಾಗಿ ಆಗಲಿ ಅಂತ ಹಾರೈಸ್ತೇವೆ. ಯಾರು ಹೊಣೆ ಅಂತ ನಾನು ಹೇಳೋದಕ್ಕೆ ಆಗೋದಿಲ್ಲ. ಅದು ಈಗಾಗಲೇ ತನಿಖೆ ನಡೀತಾ ಇದೆ, ನ್ಯಾಯಾಂಗ ತನಿಖೆ ನಡೀತಾ ಇರೋದ್ರಿಂದ ನಾವು ಮಾತನಾಡುವಂಥ ವಿಚಾರ ಅಲ್ಲ ಅದು. ನ್ಯಾಯಾಂಗ ತನಿಖೆ ಹೊರಗೆ ಬಂದ ಮೇಲೆ ಅದಕ್ಕೆ ಸರ್ಕಾರ ಏನು ಬೇಕೋ ಕ್ರಮ ಕೈಗೊಳ್ಳುತ್ತದೆ. ಪೋಷಕರು ನೋಡ್ರಿ, ಅವರೆಲ್ಲ ಅವ್ರವ್ರು ಹೇಳ್ತಾರೆ. ಈಗ ಸರ್ಕಾರದ ವೈಫಲ್ಯವೋ ಪೊಲೀಸ್ ವೈಫಲ್ಯವೋ ನೋಡಿ, ಪೊಲೀಸ್ನವ್ರು ತಲೆದಂಡ ಆಯ್ತು ಇವತ್ತು. ಅವ್ರಿಗೆ ಪೊಲೀಸ್ನವ್ರು ಎಂಥ ದಕ್ಷ ಅಧಿಕಾರಿಗಳು ತಲೆದಂಡ ಆಯಿತು ಅಂತ ಬಹಳಷ್ಟು ಎಲ್ಲ ನೋವು ಪಟ್ಕೊಳ್ತಾ ಇದ್ದಾರೆ. ಪೊಲೀಸ್ ಸಿಬ್ಬಂದಿನೇ ಅವ್ರ ಬಗ್ಗೆ ಎಷ್ಟು ಕಾಳಜಿ ಕಳವಳ ವಹಿಸ್ತಾ ಇದ್ದಾರೆ. ಇಂಥ ಅಧಿಕಾರಿಗೆ ಹಿಂಗೆ ಆಯಿತು ಅಂತೇಳಿ ಅದೆಲ್ಲ ಅವ್ರು ಇಲ್ಲೇ ಇದ್ರು ಅವಾಗ, ಇನ್ಚಾರ್ಜ್ ಇದ್ರು ಅವಾಗ, ಅವ್ರು ಇದು ಓಡಾಡ್ತಿದ್ರು ಅವಾಗ. ಎಲ್ಲ ವ್ಯವಸ್ಥೆ ಅವರಿದ್ದರು ಪಾಪ. ಅವ್ರಿಗೆಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಮಾಡಬೇಕಾಗಿತ್ತೇನೋ ಅನ್ನಿಸ್ತದೆ ಅದನ್ನು. ಯಾಕೆಂದ್ರೆ ಇಷ್ಟೊಂದು ಯಾರು ನಿರೀಕ್ಷೆ ಮಾಡಿರಲಿಲ್ಲ, ಇಷ್ಟು ಬೇಗ ಸೇರಿಬಿಡ್ತಾರೆ ಜನ ಅಂತೇಳಿ ಸರ್ಕಾರ ನಿರೀಕ್ಷೆ ಮಾಡಲಿಲ್ಲ, ಪೊಲೀಸ್ನವರು ಅಷ್ಟು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಆಮೇಲೆ ಉಚಿತ ಅನ್ನೋದೇನೋ ಬಂತು ಅಂತಾರೆ, ಟಿಕೆಟ್ ಕೊಡಲಿಲ್ಲ ಅನ್ನೋ ಬಂತು. ಅಕಸ್ಮಾತ್ ಗೇಟ್ ತೆಗೆದು ಬಿಟ್ಬಿಟ್ಟಿದ್ರು ಒಳಗೆ ಹೋಗ್ಬಿಡೋರು ಅವರು. ಒಂದೇ ಸತಿ ಗೇಟ್ ತೆಗೆದಾಗ ನಮ್ಮಲ್ಲಿ ನಾವೇ ಹೇಳ್ತಿರ್ತೀವಿ, ಮಕ್ಕಳು ಈಗ ಊಟಕ್ಕೆ ಹೋದಾಗ ಗೇಟ್ ಹಾಕ್ಬಿಟ್ಟಿರ್ತದೆ, ಕದಾ ನಿಂತ್ಬಿಟ್ಟಿರ್ತಾರೆ, ಅವ್ರು ಜಾಮ್ ಆಗ್ಬಿಟ್ಟಿರ್ತಾರೆ. ಅವರೇನು ಆ ಥರ ಊಟ ಮಾಡಬೇಕು ನುಗ್ಗಬೇಕು ಅನ್ನೋದು ಅಂದ್ಬಿಟ್ರೆ ಏನು ಇನ್ನೇನು ನೋಡೋದಿಲ್ಲ ಅವ್ರಿಗೆ, ಬೇರೆ ಕಡೆ ಗಮನ ಇರೋದಿಲ್ಲ ಅವ್ರಿಗೆ. ಅದರಿಂದ ಅಂಥ ಅವಘಡಗಳು ಆಗಬಾರ್ದು ಅಂತ ಹಾರೈಸ್ತೀವಿ. ಇದು ಅದ್ರ ಬಗ್ಗೆ ನಾವು ಮಾತನಾಡುವಂಥದ್ದಲ್ಲ. ಅಂಥವ್ರ ಬಗ್ಗೆ ವಾಪಸ್ ತಂತಾರೆ, ಇವತ್ತ ನಾಳೆ ವಾಪಸ್ ತಂತಾರೆ. ನೋಡ್ರಿ, ಇದು ನೀರು ರಾಷ್ಟ್ರೀಯ ಸಂಪತ್ತು. ಇದು ನಾವು ಯಾರಿಗೂ ಇಲ್ಲ ಅನ್ನೋಕ್ಕಾಗೋದಿಲ್ಲ, ಕೊಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಇದು ಭಗವಂತ ಕೊಡುವಂತಹ ಒಂದು ನೀರು ಅನ್ನುವಂಥದ್ದು. ನೀರನ್ನು ಮಳೆ ಒಯ್ದೇ ಹೋದರೆ, ಜಾಮ್ ತುಂಬದೇ ಹೋದರೆ ಯಾರು ನೀರು ಕೊಡೋಕ್ಕಾಗುತ್ತೆ ಇಲ್ಲಿ? ನಾವು ಎಲ್ಲ ಇದ್ದಾಗ ಹಂಚಿಕೊಂಡು ಬದುಕಬೇಕಾಗಿರುವಂಥದ್ದು ಮುಖ್ಯ ನೋಡಿ. ಹಾಗೆ ಹೆಚ್ಚಿನದಾಗ ಮಾಡ್ಬೋದು, ಅದು ಮಾಡ್ತಾರೆ. ಅದು ತಕ್ಷಣಕ್ಕೆ ಹಂಗೆ ಮಾಡಿರ್ತಾರೆ, ಇಂದ ವಾಪಸ್ ತಗೊಂತಾರೆ. ಎಲ್ಲರೂ ನೋಡ್ರಿ, ಎಲ್ಲರೂ ಹಂಚ್ಕೊಂಡು ಊಟ ಮಾಡಬೇಕಾಗಿರುವಂಥದ್ದು. ಎಲ್ರಿಗೂ ಬೇಕಾಗಿದೆ ನೀರು, ಯಾರಿಗೆ ಬೇಕಾಗಿಲ್ಲ? ಈಗ ನಾವು ಕುಡಿತಾ ಇರೋ ನೀರು ಹೇಮಾವತಿ ನೀರೇ, ಮಕ್ಳಿಗೆ ಬರೋ ನೀರು ಹೇಮಾವತಿ. ತುಮಕೂರು ಬೆಳೀತಾ ಇದೆ, ಇವತ್ತು ಉಳಿದಿದೆ. ಹೇಮಾವತಿ ನೀರು ತುಮಕೂರು ಇರೋಕ್ಕಾಗುತ್ತಾ? ನಾವು ಈಗ ರೈತರು ಕೆರೆಗಳ ನೀರು ತುಂಬಿದಿರಾಗುತ್ತಾ? ಇದುವರೆಗೂ ಕೂಡ ಎಷ್ಟೋ TMC ಇದೆ ನಮ್ಮ ತುಮಕೂರಿಗೆ, ಅದನ್ನೇ ನಾವು ಬಳಸ್ಕೊಳಕ್ಕಾಗಿಲ್ಲ. ಇನ್ನು ಅದನ್ನು ಪೂರ್ಣ ಪ್ರಮಾಣದ ಬಳಸ್ಕೊಳಕ್ಕೆ ವ್ಯವಸ್ಥೆ ಆಗಿಲ್ಲ ಇನ್ನು. ಇವತ್ತು ಅದನ್ನೆಲ್ಲ ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡಲಿ, ಉಳಿದ ನೀರನ್ನು ಹೆಚ್ಚಿಗೆ ಬೇರೆಯವ್ರಿಗೂ ಕೊಡುವಂಥ ಒಂದು ಉದಾರತೆ ಬೇಕಾಗಿರುವಂಥದ್ದು. ಏಕೆಂದರೆ ನಮ್ಮ ಭಾಗ ಎಲ್ಲವೂ ಕೂಡ ಇದು ಮಳೆ ಆಶ್ರಯಿತವಾಗಿರುವಂಥದ್ದು. ಯಾವುದೇ ನದಿ ಇಲ್ಲವೇ ಇಲ್ಲ ನಮ್ಮಲ್ಲಿ. ಈ ಜಯಮಂಗಲಿ ನದಿ ಇದೆ, ಬೇರೆ ಬೇರೆ, ಆದರೆ ಅವು ಯಾವ ಮಳೆಗಾಲದಲ್ಲಿ ಸ್ವಲ್ಪ ಹರಿತವೆ, ಇದ್ದಂತೆ ಇಲ್ಲ. ಅದರಿಂದ ಎಲ್ಲರೂ ಒಂದು ರೀತಿ ಸೌಹಾರ್ದವಾಗಿ ಹೋಗಬೇಕಾಗುತ್ತೆ. ಎಲ್ಲರೂ ಒಟ್ಟಾಗಿ ಹೋದರೆ ಒಳ್ಳೆಯದು. ಅದೆಲ್ಲ ಸರ್ಕಾರ ಇದನ್ನು ಕುಳಿತು ತಜ್ಞರಿಂದ ಎಲ್ಲರಿಗೂ ಹೇಳಿಸಿ ಎಲ್ಲರ ಮನವರಿಕೆ ಮಾಡ್ಕೊಂಡು ಅದನ್ನು ಮುಂದುವರ್ಸ್ಕೊಂಡೋ ಮಾಡೋದೋ